ಅಜ್ಜಿ ನಮ್ ಜಯಕಯ್ಯ ಎಲ್ಗ ಹೊಲ್ಟವಳಿ ನೋಡ್ ಮೀರಾ ಮೀರಾ ಮಿಂಚುತ್ತಾ ಇದ್ದಾಳಲ್ ತಾಯಿ ನೀ ಸೆನಕ್ ಮಿಂಚುತ್ತಾ ಇದ್ದಾಳೆ ಜಯಮ್ಮ ನೋಡೆ ತಾಯಿ ಹೆಂಗ್ ಕಾಮ್ತಾ ಇದ್ದಾಳೆ ಹಂಗೆ ನೋಡ ಹಂಗೆ ಹೆಂಗ್ ಕಾಮ್ತಾ ಇದ್ದಾಳೆ ಮಿಂಚುತ್ತಾ ಇದ್ದಾಳೆ ಇಲ್ಲಿಗೆ ಎಲ್ಗ ಹೊಲ್ಟವಳೆ ಏನೋ ನಡಿ ಕೇಳೋಣ ಅಯ್ಯಪ್ಪ ಒಂದಿಟ್ಟು ಕೇಳಿರ ಕಣಮ್ಮ ನಮ್ಗೆ ಸಮಾಧಾನ ನಮ್ ಜಯಕ ಎಲ್ಗನ ಹೊಲ್ಟವಳೆ ಅಂದ್ರೆ ನಮ್ಗೊಂದಿಟ್ಟು ಮಾತಾಡ್ಸಿರೆ ಸಮಾಧಾನ ನಿಂಗಜ್ಜಿಗೂ ಅಲ್ಲಸ್ಮಕ್ಕೂ ಬದುಕಿಲ್ಲ ಅಂತಾರೆ ಜನ ಇವ್ರು ಮೇನಿಗಳಮ್ಮ ಇದಾರೆ ಜಯಮ್ಮನ ಏನು ಹಂಗೇನೆ ಗೊತ್ತಿದ್ದು ಕೊಟ್ಟು ಕೇಳ್ತಾರೆ ಅಂತಾರೆ ನಮ್ಗೆ ಅಲ್ಲೇ ರೂಢಿಯಾಗಿತ್ತು ನೊಂದಿಟ್ಟು ಮಾತಾಡ್ಸಿರೆ ನಮ್ಮ ಜಯಕನ್ ನಮ್ಗೊಂದಿಟ್ಟು ಸಮಾಧಾನ ಆಗೋದು ನನ್ಗೂ ಅಷ್ಟೇ ಕಣೆ ಜಯಮ್ಮನ ಒಂದು ಸುಸಾಯಿಗೆ ಮಾತಾಡ್ಸಿರಿ ಒಂದಿರಕ್ಕೊಂದು ಪಟ ಆದ್ರೂ ಅಮ್ಮನೆ ಜಯಮ್ಮ ಅಂತ ಮಾತಾಡ್ಸಿರೇನಿ ಅವಳು ಒಂದಿಟ್ಟು ಬಿಲ್ಡಪ್ ಕೊಟ್ರೇನೆ ಕಣೆ ಒಂದಿಟ್ಟು ಸಮಾಧಾನ ಆಗೋದು ನನ್ಗೂ ಅಷ್ಟೇ ಕಣ್ ನಿಂಗಜ್ಜಿ ಜಯಕೈನ ಒಂದಿಟ್ಟು ಮಾತಾಡ್ಸಿರೇನಿ ಸಮಾಧಾನ ಆಗೋದು ಅವಳಂದಿಟ್ಟು ಹಂಗೆ ಹಿಂಗೆ ಅಂತ ಒಂದಿಟ್ಟು ಬಿಲ್ಡಪ್ ಕೊಟ್ರೇನೆ ನಮಗೂ ಒಂದಿಟ್ಟು ಅವಳು ಮಾತಾಡ್ಸಿದ್ಕು ಸಮಾಧಾನ ನಾನೇ ಅದೇ ಬೇಕಲ್ಲಿ ಮಾತಾಡ್ಸಿನಮ್ಮ ಅವಳೆಲ್ಲಾನು ಹೋಗ್ತಾಳೆ ಅಂದ್ರೆ ಜಕಯ ಅಂತ ಒಂದಿಟ್ಟು ಮಾತಾಡ್ಸಿರೆ ನಮಗೂ ಸಮಾಧಾನ ಅವಳು ಮಾತಾಡ್ಸಿರೆ ಏನೋ ಒಂಥರ ನಮಗೂ ಅಷ್ಟೇ ಖುಷಿ ಒಂದಿಟ್ಟು ಸಮಾಧಾನ ನೋಡಿ ಅದ್ರಲ್ಲಿ ಮಾತಾಡ್ಸಾನ ಎಲ್ಗೂ ಹೊಲ್ಟವಳ್ಸಣಮ್ಮ ಜಯಮ್ಮ ಅವಳಿ ನೋಡಿ ತಾಯಿ ಹಂಗೆ ಹೆಂಗ್ ಮಿಂಚುತ್ತಾಳೆ ಅಥವಾ ಒಡವೆ ಪಡವೆ ಎಲ್ಲ ಆಯ್ಕೊಂಡವಳೆ ಯಾವ್ದಾನ ಅಯ್ಯೋ 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 ರಾಮ 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 ನಿಂಗಜ್ಜಿ ಅಲ್ಲೋಡಲಿ ಯಪ್ಪ 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 ಇವಳು ಜಯಮ್ಮನಿ ಅಪ್ಪ ನಾನಿದು ಯಾವ್ದೋ ಮೊದ್ಲಿಂಗಿತ್ತೆ ಅನ್ಕೊಂಡಲೆ ತಾಯಿ ಜೇಗ ನೀನೇ ಕಣೆ ಲಸ್ಮಕ್ಕ ನಾನೇನಿ ಯಾಕೆ ಜಯಮ್ಮಂತರ ಕಾಣಿಸ್ತಾ ಇಲ್ವಾ ಯಾಕೆ ನಾನು ಒಳ್ಳೆ ಮೊದ್ಲಿಂಗಿತ್ತಿ ಥರ ಕಾಣಿಸ್ತಾ ಇದ್ದೀನಲ್ಲ ಎಲ್ಲ ಜ್ಯುವೆಲರಿ ಹಾಕೊಂಡಿದ್ದೀನಲ್ಲ ಜ್ಯುವೆಲರಿನ ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವಾ ಹೋಗ್ ನಾನು ಯಾವ್ದೋ ಮೊದ್ಲಿಂಗಿತ್ತಿ ಇವತ್ತೆಲ್ಲ ಮೂರ್ತಾಗೋದು ಯಾವ್ದೋ ಮೊದ್ಲಿಂಗಿತ್ತಿ ತಪ್ಪಿಸಿ ಮೊನ್ನೆ ಟೆನಪ್ಪ ಇಲ್ಲಿಗೆ ಅನ್ಕಂಡು ಮೊದ್ಲಿಂಗಿತ್ತಿ ಅನ್ಕಂಡೆ ಕಣ್ತಾಯಿ ಅಯ್ಯಪ್ಪ ಏನ್ ಜೇಕಯ್ಯ ಈ ಪಟ್ಟಿ ಒಡವೆ ಹಾಕ್ತಾನೆ ಇದೆಯಾ ಯಾವ್ದೋ ಸರ ಹಾಕ್ತಾನೆ ಇದೆಯಾ ಇದು ಯಾವ್ದೋ ಲಾಂಗಾರ ಹಾಕ್ತಾನೆ ಇದೆಯಾ ಇದೆಂತದ ಬೈತಲೆ ಬಟ್ಟೆ ಹಾಕ್ತಾನೆ ಇದೆಯಾ ಸೊಂಟದ ಪಟ್ಟಿ ಹಾಕ್ತಾನೆ ಇದೆಯಾ ಯಪ್ಪ 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 ಇದೆಲ್ಲ ಬಂಗಾರದವೇ ಬಂಗಾರದವೇ ಮತ್ತೆ ನೀನು ನೋಡೆಲ್ಲ 916 ಬಂಗಾರ ಎಲ್ಲ ನೆನ್ನೆ ಬಿಡಿಸ್ಕೊಂಬಂದೆ ಅದಕ್ಕೆ ಇವಾಗೆಲ್ಲ ಹಾಕೊಂಡಿದ್ದೀನಿ ಯುಗಾದಿ ಹಬ್ಬಕ್ಕೆ ಹಾಕಂತೀನಿ ಇವತ್ತು ಸುಮ್ಮನೆ ನೋಡೋಣ ಹೆಂಗ್ ಕಾಣಿಸ್ತಾ ಐತೆ ಅಂತೇಳಿ ಹಾಕೊಂಡೆ ಯುಗಾದಿಗೆಲ್ಲ ಹಾಕೋಬಿಡ್ತೀನಿ ನೆನ್ನೆ ಇನ್ನೂ ಬಿಡಿಸ್ಕೊಂಬಂದೆ ಅಯ್ಯೋ ಯಪ್ಪ ನೋಡಿ ತಾಯಿ ಜಯಮ್ಮನ್ನ ಅಲ್ಲ ನಾನು ಏನು ಅನ್ಕೊಂಡಿದ್ದಿ ಅಲ್ಲ ಜಯಮ್ಮ ಈ ಪಾಟಿ ಬಂಗಾರ ತಕೊಂಡವಳಿ ಅಲ್ಲ ಕಣ್ಜಯಮ್ಮ ಈ ಪಾಟಿ ರೇಟ್ ಆಗಿತ್ತು ಬಂಗಾರದ ರೇಟ್ ಅಂತಾರೆ ನೀನು ಓಟೊಂದು ಅಡುಗೆ ಮಾಡಿಸಿದ್ಯಲ್ಲ ತಾಯಿ ಬಳೆನೂ ಮಾಡಿಸಿದ್ಯೆ ಬಳೆ 6 ಬಳೆ ಮಾಡಿಸಿದ್ದೀನಿ ಒಂದು ನೆಕ್ಲೆಸ್ ಒಂದು ಹಾರ ಸೊಂಟದ ಪಟ್ಟಿ ಬೈತಲೆ ಬಟ್ಟು ಕೊಳಲ್ ಚೈನು ಸೊಂಟದ ಪಟ್ಟಿ ಎಲ್ಲ ಬಂಗಾರದ್ದೇ ಎಲ್ಲ 916 ಅಯ್ಯೋ ಯಪ್ಪ ಅಮ್ಮ ತಾಯಿ ಎಲ್ಲ ಗ್ರಾಮ್ ನೋಡಿರಿ 15,000 14-15,000 ಐತೆ ಅಂತಾರೆ ಅಂತದ್ರಾಗ ಈ ಪಾಟಿ ಬಂಗಾರ ಅದನ್ನ ಹೆಂಗ್ ಮಾಡಿಸ್ಕೊಂಡೆ ತಾಯಿ ಇನ್ಯಾತ್ರ ದುಡ್ದಿತ್ತು ತಾಯಿ ಜೇಕಯ್ಯ ಈ ಪಾಟಿ ದುಡ್ಡ ನೀನು ನಾನೆಲ್ಲ ದುಡಿಯೋದು ಗೊತ್ತೈತಿ ದುಡಿದೀನಿ ನಾನೆಲ್ಲ ನಾನು ನಿಮ್ಮಂಗಲ್ಲ ನಾನು ನನಗೆ ಗೊತ್ತೈತಿ ಎಲ್ಲ ಟಾಲೆಂಟು ನಾನು ಟಾಲೆಂಟಿಂದ ದುಡ್ದಿದ್ದೀನಿ ಟಾಲೆಂಟಿಂದ ದುಡ್ದಿದೀಯಾ ನಿಂಗಜ್ಜಿ ಟಾಲೆಂಟ್ ಅಲ್ಲ ಟಾಲೆಂಟಿಂದ ದುಡ್ದು ನಾನು ಇಷ್ಟೊಂದು ಅಡುಗೆ ಮಾಡಿಸ್ಕೊಂಡಿದ್ದೀನಿ ನಿನಗೆ ಗೊತ್ತಿಲ್ಲ ಸುಮ್ಮನೆ ಅವೆಲ್ಲ ನಿನಗೆ ಇಂಗ್ಲೀಷ್ ಪದಗಳೆಲ್ಲ ಗೊತ್ತಾಗಲ್ಲ ನಿಮ್ಗೆ ವಯಸ್ಸೋಗಿರ ಅಂತರ್ಗೆ ಅವೆಲ್ಲ ಗೊತ್ತಾಗ್ದಿಲ್ಲದ ಮೇಲೆ ಮಾತಾಡಬಾರ್ದು ಅಮ್ಮ ಅಮ್ಮ ಮುಂಕಣೆ ಬಂಗಾರದವೆ ಇದ್ದಂಗೆ ಇದ್ದಾವೆ ಸೇಮ್ ಬಂಗಾರ ನೀನಿ ಅಮ್ಮ ಹಂಗೈದ ತಾಯಿ ಅಲ್ಲೇ 916 ಅಂತಲೇ ಬರ್ದೈತೆ ಅದ್ರ ಮೇಲೆ ಅಲ್ಲೇ ನಾನು ನೋಡಿದ್ನಮ್ಮ ಯಪ್ಪ ಜಯಂತಿ ಇದೇನು ಇಷ್ಟೊಂದು ಅಡುಗೆ ಹಾಕೊಂಡಿದ್ಯಾ ಇಷ್ಟೊಂದು ಬಂಗಾರದ ರೇಟ್ ನಾನು ಇಷ್ಟೊಂದು ಹಾಕಬಿಡ ಆಮೇಲೆ ನೀನು ಯಾರನ್ನ ಎತ್ತಕೊಂಡು ಹೋಗ್ಬಿಟ್ಟವ್ರು ಜಯಂತಿ ಅದು ಯಾರು ಬರ್ತಾರೆ ಬರಲಿ ನೋಡೋಣ ನಾನು ಮುಟ್ಲಿ ಯಾರೇನ ಏನಿಲ್ಲ ನನ್ನ ಯಾರನ್ನ ಮುಟ್ಟ ಅಂತಾರ ಇದಾರೇನೆ ಅದು ಯಾರು ಬರ್ತಾರೆ ಬರಲಿ ಅದು ಯಾ ಕಳ್ಳ ನನ್ನ ಮಗ ಇದನ್ನು ಬರಲಿ ಅದು ಯಾ ಕಳ್ಳ ಬರ್ತಾನೆ ಬರಲಿ ನೋಡೋಣ ಅವ್ನು ಮುಟ್ಲೆ ನೋಡೋಣ ನನ್ನ ಯಾವನ ನಾನು ಅವನಿಗೆ ಇಲ್ಲೋಡು ಧೈರ್ಯ ಇದ್ದರೆ ನಾನು ಮುಟ್ಬೇಕು ಹಂಗೆ ಅಷ್ಟು ಸುಲಭ ಅಲ್ಲ ಕಣಮ್ಮ ನೀನು ನನ್ನ ಮೈ ತುಂಬ ಒಡವೆ ಹಾಕ್ಯಂಡ್ರು ನನಗೆ ಗೊತ್ತೈತಿ ನಾನು ಹಿಂಗೆ ಇರಬೇಕು ಅಂತ ನಾನು ಯಾವ ಕಳ್ಳನೂ ನಾನು ಮುಟ್ಟಲ್ಲ ಅಲ್ರೇನಿ ನಮ್ಮ ಜಯಕೈ ನೋಡಿ ಎದ್ರಿಕೊಂಡು ಓಡೋಗ್ತಾರೆ ಅಲ್ಲೇನೆ ಜಯಕಯ್ಯ ಇನ್ನು ಮಾತಾಡೋದು ನೋಡಿ ಎದ್ರಿಕೊಂಡು ಓಡ ಹೋಗ್ತಾರೆ ಅಲ್ಲ ಈ ಪಟ್ಟಿ ಒಡವೆ ಹಾಕ್ಯಂಡು ಜಯಕೈ ಎಲ್ಗೊಳ್ಟವಳಿ
ಈಗ ದೆಪ್ಕೆ ಮಾಡ್ಸೋಳಂತೆ. ಒಂದು ನೆಕ್ಲೇಸ್, ಒಂದು ಹಾರ, ಸೊಂಟದ ಪಟ್ಟಿ, ಬೈತಲೆ ಬೊಟ್ಟು, ಒಂದು 6 ಬಾಳೆ ಎಲ್ಲ ಮಾಡ್ಸೋಳಂತ ನೋಡಿ. ನೆನ್ನೆಸ್ ಬಿಡಿಸ್ಕೊಂಬಂದಂತೆ. ನೆನ್ನೆ ಟೌನ್ನ ಕೊಯ್ತಲ್ಲ. ನಾನು ಎಲ್ಗೋದ್ಲ ನಮ್ಮ ಜಯಕ್ಕ ಇವತ್ತು ಕಾಣಿಸ್ತಿಲ್ಲ ಅಂತ ಅನ್ನಲ್ಲ. ಟೌನ್ನ ಕೊಯ್ದ್ಲೈತಿ ಈಗ ದೆಪ್ಕೆ ಆಕೆ ಮಕ್ಕಂತ ನೋಡಮ್ಮ. ಎಲ್ಲ ಬಂಗಾರ ಮಾಡಿಸ್ಕೊಂಬಂದವಳೆ. ಅಲ್ಲಿ 1 ಗ್ರಾಮ್ ತಮಕ್ಕಾಗಲ್ಲೇ ತಾಯಿ ನಮ್ಮಂತರ್ಗೆ 14-15 ಸಾವಿರ ಬಂಗಾರ ರೇಟ್ ಆಗೈತೆ ಅಂತಾರೆ. ಆದ್ರೆ 916 ಬಂಗಾರನೇ ಮಾಡ್ಸೋಳಂತೆ. ನಾವು ಒಳ್ಳೆಗ್ಲಾರೆಲ್ಲ ಕೇಳಿಯಮ್ಮ ಆದ್ರೆ ಸಾಕು ಅಂತೀವಿ ನೋಡಮ್ಮ. 916 ಮಾಡ್ಸೋಳಂತೆ ಜಯಕ್ಕಯ್ಯ. ನಾನು ಪ್ಯೂರ್ ಬಂಗಾರನೇ ಮಾಡ್ಸೋಣ ಅಂತ ಅನ್ಕೊಂಡೆ. 916 ಜಾಸ್ತಿನೇ ಇರುತ್ತಲ್ಲ ಹಾಲ್ಮಾರ್ಕ್, ಅದನ್ನೇ ಮಾಡ್ಸೋಣ ಅಂತ ಅನ್ಕೊಂಡೆ. ಆದರೆ ಬೇಡ ಅಂತ ಅವರು ಬಂಗಾರದ ಅಂಗಡಿಯವರೇ ಹೇಳಿದ್ರು. ಈ ಥರ ಒಡವೆಗೆಲ್ಲನ ಬೇಡ, ಅದು ಭಾಳ ಸ್ಮೂತ್ ಇರುತ್ತೆ ಅಂತ ಹೇಳಿದ್ರು. ನಾನು ಪ್ಯೂರ್ ಬಂಗಾರನೇ ನಾನು ಯಾವತ್ತೂ ಹಾಕೊಳ್ಳೋದು. ನನಗೆ KDM ಎಲ್ಲ ಅದು ಮಿಕ್ಸ್ ಇರುತ್ತೆ. ಆ KDM ಎಲ್ಲ ನನಗೆ ಎಷ್ಟೊಂದು ಇಷ್ಟ ಆಗಲ್ಲ. ನನಗೆ ಯಾವ ಒಡವೆ ಮಾಡಿಸಿದ್ರು ನಾನು 916 ಮಾಡಿಸೋದು ನೋಡಮ್ಮ. ತಾಯಿ ಓಟೊಂದು ಒಡವೆ ಮಾಡ್ಸೋಕೆ ಜಯಕಯ್ಯ. ಓಟೊಂದು ದುಡ್ಡಾಗಿತ್ತು 8 ಲಕ್ಷ ಆಯ್ತು ಜಯಕಯ್ಯ. ಎಲ್ಲ 1 ಕೋಟಿ ರೂಪಾಯಿ ಆಗೈತಿ. ಎಲ್ಲ 1 ಕೋಟಿ ರೂಪಾಯಿ ಒಡವೆ ಮಾಡಿಸ್ಕೊಂಬಂದಿದ್ದೀನಿ. ಎಲ್ಲ 1 ಕೋಟಿ 1 ಕೋಟಿನೇ ಆಗೈತೆ ಕಣೆ ಲಕ್ಷ್ಮಕ್ಕ. 1 ಕೋಟಿ ರೂಪಾಯಿ ಬಂಗಾರ ಮಾಡಿಸ್ಕೊಂಡಿದ್ದೀವಿ. ಅಯ್ಯೋ 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 ಅಯ್ಯಪ್ಪ ದೇವ್ರಿ. ಜಯಕಯ್ಯ ಆ ಪಟ್ಟಿ ದುಡ್ಡು ಇನ್ನು ಎಲ್ಲಿ ಇಟ್ಕೊಂಡಿದ್ದೆ ತಾಯಿ ನೀನು? ಏನನ್ನು ಇಟ್ಕೊಂತೀನಿ ನಾನು, ಏನು ಇಲ್ದಾಳಂಗೆ ಇರ್ತೀನಿ ಅಷ್ಟೇ ಕಣೆ ಲಕ್ಷ್ಮಕ್ಕ. ನಾನು ಯಾವಾಗ್ಲೂ ಈಗ ದುಡ್ಡಿದ್ರೆ ಇರಲ್ಲ ಅಂತೇಳಿ ನಾನೆಲ್ಲ ಒಡವೆಗೆ ಹಾಕ್ತೀನಿ. ಈಗ 1 ಕೋಟಿ ರೂಪಾಯಿ ಬಂಗಾರ ಮಾಡಿಸ್ಕೊಂಡಿದ್ದೀನಿ. ಇನ್ನೊಂದು ಮುಂದಿನ ವರ್ಷಕ್ಕೆ ಯುಗಾದಿಗೆ ಇನ್ನೂ 1 ಕೋಟಿ ರೂಪಾಯಿ ಬಂಗಾರ ಮಾಡಿಸ್ಕೊಂತೀನಿ. ಹಂಗೆ ನಾನು ಯಾವಾಗಲೂ ನಿಂಗೆ ಇಟ್ಕೊಂಡಿರ್ತೀನಿ. ಎಲ್ಲ ಬಂಗಾರಕ್ಕೆ ಹಾಕಿದ್ರೆ ಬಂಗಾರ ರೇಟ್ ಆಗ್ತಾ ಇರುತ್ತೆ. ನನ್ನ ಹತ್ರ ಎಲ್ಲ ಬರೀ ಒಡವೆಗೆ ಹಾಕಿರೋದು ನಾನು. ಹತ್ತತ್ರ ಒಂದು 5-6 ಕೆಜಿ ಬಂಗಾರ ಐತೆ ನನ್ನ ಹತ್ರ. ಅಯ್ಯೋ ಅಯ್ಯೋ ಯಪ್ಪ, 5-6 ಕೆಜಿ ಬಂಗಾರ ನೋಡಿತಾ. ಇಡೀ ಊರಾಗೇನೆ ನಮ್ಮ ಜಯಕ್ಕನೇನೆ ಫೇಮಸ್ ಅನ್ಸುತ್ತೆ ಬಂಗಾರ ಇಟ್ಕೊಂಡಿರೋದ್ರಾಗೆ. ನೋಡ್ತಾಯಿ ಎಂತೆಂತ ಒಡವೆ ಮಾಡ್ಸಿಕಣೈತೆ. ನಮ್ಗೊಂದು ಜೊತೆ ಕಿಕ್ಕೆ ಮಾವಿಲ್ಲ ಅಲ್ ತಾಯಿ. ಹೋಗಿ ನಂದೊಂದು ಮೂಗ್ನತ್ತಿಲ್ಲ. ನಮ್ಮ ಅಯ್ಯಪ್ಪನ ಮೂಗ್ನತ್ ಕೊಡ್ಸು ಅಂದರೆ ದುಡ್ಡಿಲ್ಲ. ಸುಮ್ಕಿರ ಹಬ್ಬ ಮಾಡಕ್ಕೆ ದುಡ್ಡಿಲ್ಲ. ನೀನು ಮೂಗ್ನತ್ ಕೇಳ್ತೀಯ ಅಂಬುತ್ತು ನಮ್ಮ ಅಯ್ಯಪ್ಪ. ನೋಡಮ್ಮ ನಮ್ಮ ಜಯಂಟಿನ ಒಂದು ಒಡವೆ ಹಾಕ್ಕೊಂಡೈತೆ. ಕಣಿ ಅಮ್ಮಣಿ ನನಗೇನ 14-15 ಸಾವಿರ ಅಂದ್ರ ಈಗ ನಮ್ಮ ಅಮ್ಮಣಿ ಪಿಳ್ಳೆ ದೊಡ್ಡದಾಗೈತಿ. ನಮ್ಮ ಅಮ್ಮಣಿ ಅಮ್ಮ ಕಿವ್ಯಾಕ್ ಮಾಡಿಸ್ರಿ ಅಂತೈತಿ. ಯಮ್ಮ ಕಿವ್ಯಾಕ್ ತರಕ್ಕಾಗಲ್ಲ ಕಣಮ್ಮ ಈ ಪಟ್ಟಿ ರೇಟ್ನಾಗೆ. ನನಗೆ ಕಿವ್ಯಾಕ್ ಹೋಲ ಮೂಗ್ನಕ್ಕೂ ತರಕ್ಕಾಗಲ್ಲ ಕಣಮ್ಮ ಅಂತ ನಾನು ಹೇಳಿ. ಹೋಗು ನೋಡಮ್ಮ ಅಂತದ್ರಾಗ ಜಯಮ್ಮ ಯೋಟೊಂದು ಅಡುಗೆ ಮಾಡಿಸ್ಕೊಂಡವಳೆ. ಚೆನ್ನಾಗಿದಾವಮ್ಮ ಡಿಸೈನು. ಇಲ್ಲ ನಮ್ಮ ಮೊಬೈಲಲ್ಲಿ ನೋಡಿ ಎಲ್ಲ ಸರ್ಚ್ ಮಾಡಿ ಇದೆಲ್ಲ ಡಿಸೈನ್ ಈ ಥರನೇ ಬೇಕು ಅಂತ ನಾನು ಮಾಡಿಸ್ಕೊಂಡಿರೋದು. ಎಲ್ಲ ಚೆನ್ನಾಗಿದ್ದಾವೇನೆಲ್ಲ ಸ್ಮಕ್ಕ ಡಿಸೈನ್ ಎಲ್ಲನ. ನಾನೆಲ್ಲ ನಿಮ್ಗೆ ನೋಡಲಿ ಅಂತ ಹಬ್ದಾಗ ಹಾಕಂತೀನಿ. ಅವಾಗಲೂ ನೋಡಿರಿ ಅಂತ ಇವಾಗ ಒಂದ್ಸತಿ ನೋಡ್ರಿ. ಬೈತಲೆ ಬಟ್ಟು, ಸೊಂಟದ ಪಟ್ಟಿ ಎಲ್ಲ ತೊಗೊಂಬಂದಿದ್ದೀನಿ. ನೋಡ್ತಾಯಿ ಹಂಗೆ ಡಿಸೈನ್ ಎಲ್ಲ ಭಾಳ ಚೆನ್ನಾಗಿದೆ ಕಣೆ ಜಯಕಯ್ಯ. ಹೋಗಿ ನಮ್ಗಂತ ಅಲ್ಲಿ ತಿರುಗ್ತೈತೆ ನನಗಂತೂ. ನೀನು ಹಾಕ್ಕೊಂಡಿರೋದು ನೋಡಿ ತಲೆ ಗಿರ್ರ 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 ಅಂತೈತಿ. ಹೋಗು ನನಗಂತ ಹಿಂಗೆ ಆಗ್ತಿಲ್ಲ. ನೀನು ಈ ಪಟ್ಟಿ ಬಂಗಾರ ಹಾಕ್ಕೊಂಡಿರೋದು ನೋಡಿ. ನಾವು ಬರೀ ಕರಿಮಣಿ ಹಾಕ್ಯಂತೀವಿ. ಒಂದು ಜೊತೆ ಕಿವ್ಯಾಕ್ ಒಂದು ಜೊತೆ ಬೆಂಡಲೆ ಬಿಟ್ರೆ ನಮ್ದು ಇನ್ಯಾತ್ರದ್ದು ಇಲ್ಲ ನೋಡಿ ತಾಯಿ. ನಮ್ಮ ಜಯಕ್ಕಂದು ಏನೋ ಅದೃಷ್ಟ ಎಳ್ಳೆ ಮಾಂಗಲ್ಯ ಸಾರ. ಏನು ಮಸ್ತ್ ಬಂಗಾರಮ್ಮ ತಾಯಿ. ಸೇಮ್ ಬಂಗಾರದಾವೆ ಅಮ್ಮ ತಾಯಿ. ಅಲ್ಲಿ ನಾನು ಯಾವ್ದನ್ನ ಸೊಟ್ಟು ತಗೊಂಡಿದ್ದೀನೋ ಅನ್ಕೊಂಡೆ. ಸೊಟ್ಟು ನಾನು ಸಟ್ಟಿಗಿಟ್ಟೆಲ್ಲ ಹಾಕಿ ಮಲ್ಕೊಂಡಿಲ್ಲ ಸ್ಮಕ್ಕ. ನಾನೆಲ್ಲ ಏನಿದ್ರು ಬಂಗಾರನೇ. ಸೊಟ್ಟು ನಾನು ಯಾವುದು ಕಿವೇಕಾಗಲಿ, ನಾನು ಯಾವುದು ಉಮ್ಮಗಳು ಯಾವುದು ಬಳಸಲ್ಲ. ನಾನೆಲ್ಲ ಗೋಲ್ಡೆ. ನೋಡಮ್ಮ ಎಲ್ಲ ಚೆನ್ನಾಗಿದವಮ್ಮ. ಈ ಪಾಟಿ ದುಡ್ಡು ಎಲ್ಲಿ ಕುಡ್ಕಿದ್ದೆ ತಾಯಿ ಜಯಕಯ್ಯ. ಬಿಡು ನಮ್ಮೂರಾಗ ನೀನೇ ನಂಬರ್ 1. ಇನ್ಯಾರು ಇದಾರಮ್ಮ ಈ ಪಟ್ಟಿ ಬಂಗಾರ ರೇಟ್ ಅದ ನಮ್ಮೂರಾಗ ಯಾರು ಈ ನಡುವೆ? ಮೊದ್ಲು ಹಿಂಗೊಬ್ರು ಒಂದು ಸಾರ ಮಾಡ್ಸಾರು. ನನ್ನ ಜೊತೆ ಕಿಕ್ಕೆ ಮಾತಾರೋರು. ಯಾತನ ಕೊಳ್ಳ ಗುಂಡು ಪಂಡು ತಾಮಾರು. ಇವಾಗ ಯಾರು ಯಾತ್ರದ್ದು ತಮ್ಮಲ್ಲಿ ಪಟ್ಟಿ ರೇಟ್ ಆಗಿರೋದಕ್ಕೆ ನೋಡಮ್ಮ ಇಂಥ ರೇಟ್ನಾಗ ನಮ್ಮ ಜಯಮ್ಮ ಮಾಡ್ಬೇಕಂದವಳೆ ಅಂದರೆ ಬಿಡು ಗ್ರೇಟ್ ನಮ್ಮ ಜಯಮ್ಮ. ಮತ್ತು ಈ ಪಾಟಿ ರೇಟ್ನಾಗೆ ರಮ 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 ಈ ಪಾಟಿ ಬಂದ ಒಡವೆ ಮಾಡ್ಸೋಳೆ ಅಂದರೆ ಅದ್ರಾಗ ಬೈತಲೆ ಬೊಟ್ಟು, ಅದ್ರ ಸೊಂಟದ ಪಟ್ಟಿ ಅಂತದ್ರಾಗೆ ಇವೆಂಥವ 6 ಬಾಳೆ ಉಂಗ್ರನೂ ಮಾಡಿಸಿದ್ದೀಯೇ. ಉಂಗ್ರ ಇದಾವೆ ನೋಡು. 3 ಉಂಗ್ರನೂ ಇದ್ದಾವೆ, ಎಲ್ಲ ಇದ್ದಾವೆ. ಇದು ಜಡೆ ಬಿಲ್ಲೆದು ಮಾಡಿಸ್ತೀನಿ. ಅದು ನೆಕ್ಸ್ಟ್ ಯಾವಾಗಾದ್ರೂ ಒಂದ್ಸತಿ ಮಾಡಿಸ್ಕೊಂಬರ್ತೀನಿ. ಜಡೆದು ಎಲ್ಲ ಮಾಡಿಸ್ಕೊಂತೀನಿ. ಎಲ್ಲ ಗೋಲ್ಡೇ ಇರಬೇಕು. ನನಗೆ ಯಾವುದು ಉಮ್ಮ ಗೋಲ್ಡ್ ಬಳಸಲ್ಲ. ನಾನೆಲ್ಲ ಗೋಲ್ಡೆ, ಪ್ಯೂರ್ ಗೋಲ್ಡು. ಹಂಗಾರೆ ಯುಗಾದಿ ಹಬ್ಬಕ್ಕೆ ಏನು ಮಾಡಿಸ್ಕೊಂಬಂದಿರೋದು? ಬಾ 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 ನೋಡಿ ತಾಯಿ. ಯುಗಾದಿ ಹಬ್ಬದಾಗ ಹಂಗಾರೆ ಮಿಂಚ್ತೀಯ. ಯುಗಾದಿ ಹಬ್ಬ ಸತಿ ನೀನು ಚೆನ್ನಾಗಿ ಆಗಿ ಬಂದೈತೆ ಕಣಮ್ಮ. ಸೀರೆನೂ ಮಸ್ತ್ ತಗೊಂಡಿದೀಯಾ. ಬಂಗಾರದ ಒಡವೆನೂ ಮಾಡಿಸ್ಕೊಂಡಿದೀಯಾ ನೋಡಿ ತಾಯಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಬಿಲ್ಡಪ್ ಜಯಮ್ಮ ಎಷ್ಟೊಂದು ಒಡವೆ ಹಾಕ್ಕೊಂಡವಳೆ. ಈ ಸತಿ ಹಬ್ಬ ಮಾತ್ರ ತುಂಬ ಚೆನ್ನಾಗಿ ಆಗಿ ಬಂದೈತಿ. ಇಷ್ಟೊಂದು ಒಡವೆ ಮಾಡಿಸಿ ಇಷ್ಟೊಂದು ರೇಟ್ನಾಗೆ ಇಷ್ಟೊಂದು ಒಡವೆ ಮಾಡಿಸಿದಾಳೆ ನಮ್ಮ ಬಿಲ್ಡಪ್ ಜಯಮ್ಮ ಅಂದರೆ ನಿಜವಾಗ್ಲೂ ಗ್ರೇಟ್ ಅಲ್ವಾ? ಎಷ್ಟೊಂದು ಒಡವೆ ಹಾಕ್ಕೊಂಡವಳೆ. ನೋಡ್ತಿದ್ರೆ ನನಗಂತೂ ತಲೆ ಗಿರ 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 ಅಂತೈತಿ. ನಾವು ಯಾಕೆ ಕೊಯ್ದೀವಪ್ಪ ಇವ್ರ ಮುಂದೆ ಅನ್ನಿಸ್ತೈತಿ. ಏನು ಮಾಡೋದು? ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.